ಮಂಡ್ಯದಲ್ಲಿ ಕುರಿನಿ ಬೇಯಿಸ್ತಾರೆ, ಎಮ್ಮೆನಿ ಬೇಯಿಸ್ತಾರೆ. ರೈತರು ಅವರು ಹಾ ಹೃದಯವಂತರು. ಅದು ಮಾತಲ್ಲಿ ರಪ್ಪು, ಹಾ ಹೃದಯ ಮಾತ್ರ ಒಳ್ಳೇದು. ಮಾತಲ್ಲಿ ರಪ್ಪು, ಹೃದಯ ಒಳ್ಳೇದು. ಹಾ. ಹೃದಯ ನೋಡಿದ್ರೆ ಒಳಗಡೆ ಹೋಗಿ ಈಗ ಆಪರೇಷನ್ ಮಾಡಿದ್ರೆ ಗೊತ್ತಾಯ್ತದೆ. ಓಕೆ ಆಯ್ತು ಆಯ್ತು. ₹1,000 ಕಟ್ಟಿದ್ರೆ ಮಾತ್ರನೇ ಓಟ್ ಹಾಕಕ್ಕಾಗದು. ಅದು ಕೊಡೋದ 1,000 ಆದ್ರೂ ಹಾಕ್ತೀರಾ? ಓ ರೆಡಿ. ಅಷ್ಟು 1,000 ಏನ್ ಲಕ್ಷ ಅಲ್ಲಿ. ಸರಿ, ಈಗ ಲಕ್ಷ ಆದ್ರೂ ಅಲ್ಲಲ್ಲ, ಲಕ್ಷ ಆದ್ರೂ ನೀವು ಓಟ್ ಹಾಕ್ಸ್ತೀವಿ ಅಂತೀರಾ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ರೈತರೇ, ನಾವು ಅಲ್ಲೂ ಮಾಡ್ತೀವಿ ಇಲ್ಲೂ ಇಲ್ಲೇನ್ ಕೆಲಸ ಮಾಡ್ತೀರಾ ಬೆಂಗಳೂರಲ್ಲಿ? ಫ್ರೀಯಾಗಿದ್ದಾಗ ತರಕಾರಿ ಮಾಡ್ತೀವಿ. ಏನ್ ತರಕಾರಿ ಮಾಡ್ತಾ ಇದೀರಿ ನೀವು? ತೊಗರಿಕಾಯಿ, ಇದು ನುಗ್ಗೆಕಾಯಿ. ನುಗ್ಗೆಕಾಯಿ ತರಕಾರಿ ಮಾರಿದ್ರು 1 ಲಕ್ಷ ಕೊಟ್ಟು ಓಟ್ ಹಾಕ್ತೀರಿ ನೀವು? ಓ ಮಾಡ್ತೀವಿ. ಅಷ್ಟು ಏನ್ ಬೇಕಾದ್ರೂ ಓ ರೆಡಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಯಜಮಾನ್ರೆ ನಮಸ್ತೆ. ನಮಸ್ಕಾರ. ಏನ್ ನಿಮ್ ಹೆಸರು? ಪುರುಸ್ವಾಮಿ. ಯಾವ ಊರವ್ರು ನೀವು? ನಾವು ಮಂಡ್ಯದವರು. ಮಂಡ್ಯ ಹತ್ರ ಯಾವ ಊರು? ಕೆರಗೋಡು. ಕ್ಯಾರಗೋಡ್ ಅವರು. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಈ ವಯಸ್ಸಲ್ಲೂ ಬಿಗ್ ಬಾಸ್ ಇಷ್ಟ ನಿಮ್ಗೆ? ನಮ್ಮ ಹುಡ್ಗ ಅವನಲ್ಲ, ಯಾರು ನಿಮ್ ಹುಡುಗ? ಗಿಲ್ಲಿ. ಗಿಲ್ಲಿ ಗಿಲ್ಲಿ ನಿಮ್ ಹುಡುಗನ? ಅವ್ರು ನೋಡ್ರ ಮಳವಳ್ಳಿ, ನೀವ್ ನೋಡ್ರ ಕೆರಗೋಡು. ಮಂಡ್ಯ ತಾಲೂಕಲ್ವಾ? ಸಖತ ಪಂಚ್ ಹೊಡೆದ್ರಿ ಬಿಡಿ. ಗಿಲ್ಲಿನ ಯಾರ್ ಗೆಲ್ಬೇಕು ಈ ಸರಿ? ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಗೆಲ್ಬೇಕು ಅಂದ್ರೆ ದಿನ ನೋಡ್ತೀರಾ? ದಿನ ನೋಡ್ತೀವಿ. ಈಗ ಮೊನ್ನೆ ಒಂದ್ ಹುಡುಗಿ ಗಿಲ್ಲಿ ಹೊಡಿತಲ್ಲ, ಮಂಡ್ಯ ನೋಡಿ ನಾವು ಹೊಡಿತು ಗೊತ್ತು. ನಾವು ಅದ್ ನೋಡ್ಲಿಲ್ಲ, ಅದಕ್ಕೆ ನಾವು ಹೋಗೋದ್ ಕಾಲ ಮಿಸ್ ಆಗಿ. ಸರಿ ಆಯ್ತು. ಗಿಲ್ಲಿ ಕುರಿ ಮೇಯಿಸೋನು ಅಂತೆಲ್ಲ ಅವಮಾನ ಮಾಡ್ತಾರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಮಂಡ್ಯದಲ್ಲಿ ಕುರಿನಿ ಬೇಯಿಸ್ತಾರೆ, ಎಮ್ಮೆನಿ ಬೇಯಿಸ್ತಾರೆ. ರೈತರು ಅವರು ಹೃದಯವಂತರು. ಅದು ಮಾತಲ್ಲಿ ರಪ್ಪು, ಹಾ ಹೃದಯ ಮಾತ್ರ ಒಳ್ಳೇದು. ಮಾತಲ್ಲಿ ರಪ್ಪು, ಹೃದಯ ಒಳ್ಳೇದು. ಹೃದಯ ನೋಡಿದ್ರೆ ಒಳಗಡೆ ಹೋಗಿ ಈಗ ಆಪರೇಷನ್ ಮಾಡಿದ್ರೆ ಗೊತ್ತಾಯ್ತದೆ. ಓಕೆ ಆಯ್ತು ಆಯ್ತು. ಈಗ ಈಗ ಏನ್ ಕೇಳಕ್ಕಿಂತ ಮುಂಚೆ ಹೇಳ್ತಿಲ್ಲ. ಈಗ ಗಿಲ್ಲಿ ಬಡವ, ಬರೀ ನಾನು ಬನೀನ್ ಹಾಕೊಂಡು ಗೆಲ್ಲಕ್ ಬಂದಿದೀನಿ ಅಂತ ಎಲ್ಲ ಅವಮಾನ ಮಾಡ್ತಾರಲ್ಲ. ಮಂಡ್ಯದವರು ಪಟಾಪಟಿ ಚಡ್ಡಿ ಬನೀನ್ಗೆ ಫೇಮಸ್ ಅಂತಾರೆ. ಬನೀನ್ ಹಾಕ ಗೆಲ್ಲಕ್ ಬಂದೇನೆ ಅಂತ ಅವಮಾನ ಮಾಡ್ತಾರಲ್ಲ, ಏನ್ ಅನ್ಸುತ್ತೆ? ಏನ್ ಹೇಳ್ತೀರಾ ಅವ್ರಿಗೆ? ಅವ್ರಿಗೆ ಏನ್ ಅನ್ಸುತ್ತೆ, ನಾವು ಆಗಿನಿಂದ ಮಂಡ್ಯ ಎಲ್ಲ ಬಳಸಿರೋದೇ ಅದು. ಆ ರೀತಿನೇ ನಾವು ಬಳೋದು. ಬನೀನ್ ಹಾಕೊಂಡೆ ಬನೀನು ಹಾಕ್ತೀವಿ, ಚಡ್ಡಿ. ಬನೀನ್ ಹಾಕೊಂಡವ್ರೆ ಅಂತ ಅವಮಾನ ಮಾಡ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಿ ಮಂಡ್ಯದ ಪರವಾಗಿ ಹೇಳಿ? ಅವಮಾನ ಈಗ ನಮ್ಮ ಹುಡುಗರಿಗೆ ಅವಮಾನ ಮಾಡ್ತಾರೆ. ಅದಕ್ಕೆ ನಾವು ಏನ್ ಹೇಳ್ಬೇಕು ಅಂದ್ರೆ, ಈಗ ನಿಮ್ಮಂತ ತಿಳುವಳಿಕೆ ಹೆಸರು ಅವ್ರು ಅವಮಾನ ಮಾಡೋದ. ನೀವು ಬನೀನ್ ಹಾಕ್ತೀರಾ ಡೈಲಿ? ಬನೀನ್ ಹಾಕ್ತೀವಿ. ತೋರಿಸಿ ನೋಡಮ್ಮ, ಬನೀನ್ ಹಾಕಿದ್ರಿ ಇಲ್ವಾ ಅಂತ. ಬನೀನ್ ಹಾಕಿದ್ರಿ? ಬನೀನ್ಗೆ ಚಡ್ಡಿ ಆಯ್ತು, ಇರ್ಲಿ, ಚಡ್ಡಿ ಕಾಣಲ್ಲ. ಈಗ ಅಣ್ಣ, ಈಗ ಮಂಡ್ಯದವ್ರ ರೈತರು ಎಷ್ಟೇ ಶ್ರೀಮಂತರಿದ್ರು ಕೂಡ ಚಡ್ಡಿ ಬನ್ನಿನಲ್ಲೇ ಫೇಮಸ್ ನಾವು ಅಂತ ಹೇಳ್ತಾರೆ. ಹೌದಾ? ಅದು ಅಂತ ಒಂದು ಜಿಲ್ಲೆಗೆ ಒಂದ್ ರೀತಿ ಅವಮಾನ ಆಗೋ ರೀತಿ ಮಾತಾಡ್ತಾರಲ್ಲ, ಎಷ್ಟು ಸರಿ ಅದು ಅವಮಾನ. ಅವ್ರಿಗೆ ನಮ್ಗ ಅವಮಾನ. ಅವ್ರ ಟೀಕೆ ಮಾಡಿದ್ರು. ಪ್ಯಾಂಟ್ ಶರ್ಟ್ ಹಾಕ ನೀರ್ ಗದ್ದೆ ಕೆಲಸ ಮಾಡಕ್ ಆಯ್ತದ? ನೀರ್ ಗದ್ದೆಲಿ ನಾವು ಹತ್ತರ ಇದ್ರೆ ನೀರ್ ಗದ್ದೆಗೆ ಹೋಗೋರು. ನೀರ್ ಗದ್ದೆಗೂ ಚಡ್ಡಿ ಬನ್ನಿನಲ್ಲೇ ಇರ್ತೀರಿ ಅಷ್ಟ್ರಲ್ಲಿ. ನೀವು ದಿನ ನೋಡ್ತಿರ್ಲಿ. ಯಾಕೆ ಇಷ್ಟ ನಿಮ್ಗೆ ಗಿಲ್ಲಿ? ಯಾಕೆ ಇಷ್ಟ ಅಂದ್ರೆ ನಮ್ ಕಡೆ ಹುಡುಗ, ನಮ್ಮ ಹೃದಯ ಅಂತ ನಾವು ಅಷ್ಟೇ. ಈಗ ನೀವು ಸಂಬಂಧಿಕರು ಬಯಸಿರೋ, ಬಾಕಿಯರ್ ಬಯಸಿರೋ ಸಂಬಂಧಿಕರನ್ನೇ ಅಷ್ಟೇ. ಅವ್ರು ನಮ್ ಸಂಬಂಧಿ. ಮತ್ತೆ ನಿಮ್ ಸಂಬಂಧಿಕ ನೋಡಿದ್ರೆ ಅಲ್ಲಲ್ಲ, ನಿಮ್ ಸಂಬಂಧಿಕ ನೋಡ್ರೆ ಕಾವು ಅಂತ ಓಡಾಡ್ತಾನೆ, ಅದ್ ಸರಿಯಾ? ಅವರು ಸ್ವಲ್ಪ ಕಾಯಸಿ ಹುಡುಗ ಕಾವಿರ್ಲಿ ಅಲ್ಲ, ಕಾವು ಅಂತ ಹೋಯ್ತಾನೆ ಅಂತ ಸರಿಯಾ? ಲವ್ ಮಾಡ್ತಾನಲ್ಲ, ಅದೇನು ವಯಸ್ಸು ಅಂತದ್ದು. ನೀವು ಹಂಗೆ ಎಷ್ಟು ನೀವು ಲವ್ ಮಾಡಿದ್ದೀರಾ ಅಷ್ಟು ವಯಸ್ಸಲ್ಲಿ? ನಾವ್ ಹಾಗೆಲ್ಲ ಇಲ್ಲ. ನಾವ್ ಎಗ್ಜಿರ್ಕೊಂಡ್ರೆ ಅಷ್ಟು ದೂರ ಹೋಯ್ತದ. ನೀವ್ ಹಂಗೆಲ್ಲ ಇಲ್ಲ, ಗದ್ದೆ ಬರೀ ಅಲ್ಲಿ ಓಡಾಡುವಾಗ ಹೋಗಿದ್ದೀರಿ. ಅವತ್ತು 40-40 ವರ್ಷದ ಹಿಂದೆ ಹೆಣ್ಮಕ್ಳು ಒಬ್ರು ಮಾತಾಡ್ತಿರ್ಲ. ಇವತ್ತೇನಿಲ್ಲ, 1 ಗಂಟೆ ಒಳಗೆ ಈಗ ಗಿಲ್ಲಿಗೆ ಎಲ್ರು ಕೂಡ ಟಾರ್ಚರ್ ಮಾಡ್ತಾರೆ, ಸೋಲಿಸ್ಬೇಕು ಅಂತ ಮಾಡ್ತಾರಲ್ಲ. ಗೆದ್ದನ ಗಿಲ್ಲಿ ಗ್ಯಾರಂಟಿ ಗೆಲ್ಲಿಸ್ಬೇಕು. ಈಗ ಎಲ್ಲ ಸೇರಿ ಹೆಂಗ್ ಗೆಲ್ಲಿಸ್ತೀರಿ ನೀವು? ಈಗ ಅವ್ರ ಕಡೆ ಓಟ್ ಹಾಕ್ಸ್ಬೇಕು. ಹೆಂಗೆ ಅವ್ರಿಗೆ ಹಂಗಾರು ಅವತ್ತು ಪ್ರಶ್ನೆ ನಡೀತಾ ಇತ್ತು. ನೀವ್ ಓಟ್ ಹಾಕ್ತೀರಾ? ನಾವ್ ಹಾಕಿದ್ರೆ ಹಾಕೇ ಬಿಡಿಸ್ಬೇಕು. ₹1,000 ಕಟ್ಟಿದ್ರೆ ಮಾತ್ರನೇ ಓಟ್ ಹಾಕಕ್ಕಾಗದು. ಅದು ಕೊಡೋದ 1,000 ಆದ್ರೂ ಹಾಕ್ತೀರಾ? ಓ ರೆಡಿ. ಅಷ್ಟು 1,000 ಏನ್ ಲಕ್ಷ ಅಲ್ಲಿ. ಸರಿ, ಈಗ ಲಕ್ಷ ಆದ್ರೂ ಅಲ್ಲಲ್ಲ, ಲಕ್ಷ ಆದ್ರೂ ನೀವು ಓಟ್ ಹಾಕ್ಸ್ತೀವಿ ಅಂತೀರಾ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ರೈತರೇ, ನಾವು ಅಲ್ಲೂ ಮಾಡ್ತೀವಿ ಇಲ್ಲೇನ್ ಕೆಲಸ ಮಾಡ್ತೀರಾ ಬೆಂಗಳೂರಲ್ಲಿ? ಫ್ರೀಯಾಗಿದ್ದಾಗ ತರಕಾರಿ ಮಾಡ್ತೀವಿ. ಏನ್ ತರಕಾರಿ ಮಾಡ್ತಾ ಇದೀರಿ ನೀವು? ತೊಗರಿಕಾಯಿ, ನುಗ್ಗೆಕಾಯಿ ತರಕಾರಿ ಮಾರಿದ್ರು 1 ಲಕ್ಷ ಕೊಟ್ಟು ಓಟ್ ಹಾಕ್ತೀರಿ ನೀವು? ಓ ಮಾಡ್ತೀವಿ. ಅಷ್ಟು ಏನ್ ಬೇಕಾದ್ರೂ ಓ ರೆಡಿ. ಅಲ್ಲಿ ಕುರಿಗಳು ಏನೋ ನಮ್ಮ ಮನೇಲಿ ಹುಲ್ಲು ಸೊಪ್ಪು ಹಾಕೋದು, ಹುಲ್ಲು ಕುರಿಗಳಿಗೆ ಹಾಕತ್ತೀನಿ. ಭತ್ತ ಗಿತ್ತ ಏನ ಬೆಳೆದ್ರೆ ಇಲ್ಲಿ ಮೂಟೆ ಹಾಕತ್ತೀನಿ. ಇದೆಲ್ಲ ಭತ್ತ ಗಿತ್ತೆಲ್ಲ ಇಡೋದಿಕ್ಕ ಒಟ್ಟಕ್ಕೆ ಇದು ಸುಮ್ಮ ಆಮೇಲೆ ಭತ್ತ ಊಟ ಕೊಟ್ಟಿಗೆ. ಹಸು ಎಮ್ಮೆ ಇದಾವ? ಬರೀ ಕುರಿ ಅವೆ ಅಂದ್ರೆ ಎಮ್ಮೆ ಅವೆಲ್ಲ ಸಾಕ್ತಿದ್ನು. ಅಂದ್ರೆ ಇವಾಗ ಜಾಗ ಇಲ್ಲ. ಎಷ್ಟಿದೆ ಕುರಿಗಳು? 20 ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೋಯ್ತೀರಿ ಮೇಯ್ಸಕ್ಕೆ? ನಾವು ಬೆಳಿಗ್ಗೆ ಅಂದ್ರೆ ಇವಾಗ ಹುಲ್ ಕುಯ್ದು ಅದೆಲ್ಲಾನು ರೆಡಿ ಮಾಡ್ಬಿಟ್ಟು ಅದಕ್ಕೆ ಆಮೇಲೆ 12 ಗಂಟೆ ಕುರಿ ಮೇಯ್ಸ್ಕೊಂಬರಕ್ ನೀವೇ ಹೋಗದಾ? ಮೇಯ್ಸ್ಕೊಂಬರಕ್ ನಾವಾದ್ರೂ ಹೋಯ್ತೀವಿ, ನಮ್ಮ ಮನೆಯವ್ರಾದ್ರೂ ಹೋಯ್ತಾರೆ. ಸಾಯಂಕಾಲ
ಸಾಯಂಕಾಲ 5 ಗಂಟೆ ಮೇಯಿಸ್ತೀವಿ. ಆಮೇಲೆ ತಂದು ಓಕೆ. ಈ ಕುರಿಮರಿಗಳನ್ನೆಲ್ಲ ಮಾರೋದೆಲ್ಲ ಸಂತೆ ಹೊಡಿತೀರಾ? ಸಂತೆ ಹೊಡಿತೀನಿ. ವ್ಯಾಪಾರ ಮನೆಗ್ ಬಂದು ತಗತಾರೆ. ಸಂತೆಗೂ ಎಷ್ಟಾಗತ್ತೆ ಒಂದ್ ಕುರಿ ವ್ಯಾಪಾರ ಅಂದ್ರೆ? ಕುರಿ ವ್ಯಾಪಾರ ಅಂದ್ರೆ ಇಲ್ಲಿ ದಡಪುರ ಅಂದ್ರೆ ಕುರಿ ವ್ಯಾಪಾರ ಅಂದ್ರೆ ಜಾಸ್ತಿ ದುಡ್ಡು. ಅಂದ್ರೆ 50,000 20,000 10,000 ಕಟ್ಲೆ ಇರುತ್ತೆ. ಕುರಿಗೆ ಎಷ್ಟು ವರ್ಷ ಆದ್ಮೇಲೆ ನೀವು ಅದನ್ನ ಮಾರ್ತೀರಿ? ಅಂದ್ರೆ ಚಿಕ್ಕ ಮರಿ ಅಂದ್ರೆ ಹಾಲ್ ಕುಡಿತಾ ಇದ್ದಾಗ ಮಾರೋದಿಲ್ಲ. ಹಾಲ್ ಕುಡಿದ್ ಬಿಡ್ತು ಅಂದ್ರೆ ವ್ಯಾಪಾರ. ಓಹೋ, ಹಂಗೆ. ದೊಡ್ಡದು ಬೇಕಾದ್ರೂ ತಗೋಬಹುದು. ವ್ಯವಸಾಯ ಮಾಡ್ತೀರಾ ಆಂಟಿ? ಹೊಲ ಗದ್ದೆ, ಕಳೆ ಕೀಳುದು, ಹುಲ್ ಕುಯ್ಯುದು, ಆತರ ಎಲ್ಲ ಮಾಡಿ. ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ವ್ಯೂ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ನಿಮ್ಮ ಹೆಸರು? ಲಕ್ಷ್ಮಮ್ಮ. ಏನ್ ಕೆಲಸ ಮಾಡ್ತೀರಾ? ಹೌಸ್ ಕೀಪಿಂಗ್ ಕೆಲಸ. ಹೌಸ್ ಕೀಪಿಂಗ್, ಒಳ್ಳೆ ಕೆಲಸ. ಸಮಾಜವನ್ನ ಶುದ್ಧೀಕರಿಸ್ತಾ ಇರೋರು ನೀವು, ಒಳ್ಳೆ ಕೆಲಸ. ಅಕ್ಕ, ನೀವು ಬಿಗ್ ಬಾಸ್ ನೋಡ್ತೀರಾ? ನಿಮ್ಗೆ ಯಾರು ಇಷ್ಟ? ನಮ್ಗೆ ಗಿಲ್ಲಿನೇ. ಗಿಲ್ಲಿ. ನೀವ್ ಯಾವ ಊರವರು? ನಾವು ಕೋಲಾರ. ಕೋಲಾರದವರಾಗಿದ್ದು ಮಂಡ್ಯದ ಗಿಲ್ಲಿ ಇಷ್ಟ ನಿಮ್ಗೆ? ಯಾಕೆ ಗಿಲ್ಲಿ ಇಷ್ಟ ನಿಮ್ಗೆ? ತುಂಬಾ ಇಷ್ಟ. ಅವನು ಕಾಮಿಡಿ ಮಾಡೋದ್ರಲ್ಲೂ ಅಷ್ಟೇ ಚೆನ್ನಾಗ್ ಮಾಡ್ತಾನೆ, ಇದು ಹಂಗೆ ಮಾಡ್ತಾನೆ. ಏನ್ ಇದು ಹಂಗೆ ಮಾಡ್ತಾನೆ? ಕಾಮಿಡಿನೂ ಮಾಡ್ತಾನೆ, ಆಟನೂ ಚೆನ್ನಾಗ್ ಆಡ್ತಾನೆ. ಚೆನ್ನಾಗ್. ಮತ್ತೆ ಗಿಲ್ಲಿಗೆ ಎಲ್ಲರೂ ಟಾರ್ಚರ್ ಮಾಡ್ತಿದ್ದಾರೆ, ಗಿಲ್ಲಿನ ಹೊರಗಡೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಹೌದು, ಅವ್ರು ಏನ್ ಕೂಲ್ ಕಲ್ತಾರೋ, ಅವ್ರು ಏನ್ ಹೊಟ್ಟೆ ಕಿಚ್ಚ ಕಲ್ಸ್ತಾರೋ ಗೊತ್ತಿಲ್ಲ. ಅವ್ನ್ ಕಾಮಿಡಿ ಮಾಡ್ತಾನೆ ಅಂತಾನೆ, ಆದ್ರೆ ಅವ್ನ ಆತರ ಅಲ್ಲ. ಅವ್ನ್ ಕಷ್ಟಪಟ್ಟು ಇದ್ ಮಾಡ್ಬೇಕು, ನಾನು ಇದ್ ಮಾಡ್ಬೇಕು ಅಂತ ಅವನ ಆಸೆ. ಆದ್ರೆ ಕೆಲವ್ರಿಗೆ ಅವ್ನ ಇರೋದೇ ಇಷ್ಟ ಇಲ್ಲ ಅಂತಾರ, ಅವ್ನ ನಡ್ಕೊಂತಾರ. ಹುಡುಗಿ ಹೊಡೆದಿದ್ದು ತಪ್ಪು, ಅದು ಹುಡುಗಿ ಹೊಡೆದಿದ್ದು. ಇನ್ನು ರಕ್ಷಿತಾ ಅಂತಾರಲ್ಲ, ಅವಳು ಒಂದ್ ಸ್ವಲ್ಪ ಡ್ರಾಮಾ ಆಡ್ತಾಳ. ಅವಳು ರಕ್ಷಿತಾನೆ ಡ್ರಾಮಾ. ಈಗ ಗಿಲ್ಲಿನ ಹೆಂಗಾದ್ರೂ ಮಾಡಿ ಹೊರಗಡೆ ಕಳಿಸ್ಬೇಕು, ಇವನೇನು ಆಟ ಆಡೋದಿಲ್ಲ, ಲವ್ ಮಾಡ್ಕೊಂಡು ಕಾವು ಅಂತ ಓಡಾಡ್ತಾನೆ ಅಂತ ಹೇಳ್ತಾರೆ. ಅದು ಸತ್ಯನಾ? ಸುಳ್ಳು ಸರ್, ಸುಳ್ಳು. ನಾವೇ ನೋಡ್ತೀವಲ್ಲ ಕಣ್ಣಾರ. ಇಲ್ಲ ಸರ್, ಅದ್ ಯಾರು ಹೇಳಿದ್ರು ಅವನ ತಮಾಷೆ ಆಡ್ತಾನೆ ಹೊರ್ತು, ಕಾಮಿಡಿ ಆಡ್ಕೊಂಡೇ ಬರ್ತಾನೆ ಹೊರ್ತು ತರ ಕೆಟ್ಟ ಉದ್ದೇಶ. ಈಗ ನೀವೆಲ್ಲರೂ ಕೂಡ ಕರ್ನಾಟಕದಾದ್ಯಂತ ಎಲ್ರು ಗಿಲ್ಲಿ ಬೇಕು ಅಂತೀರಾ, ಆದ್ರೆ ಗಿಲ್ಲಿನೇ ಕಳಪೆ ಅಂದ್ಬಿಟ್ಟು ಜೈಲ್ಗೆ ಹಾಕ್ಬಿಟ್ಟಿರಲ್ಲ. ಅದ್ ಏನು ಅವಾಗ ಒಂದ್ ಟ್ರಿಪ್ ನಾನ್ ನೋಡಿರ್ಲಿಲ್ಲ, ಏನ್ ಹಾಕಿದ್ದು ಅಂತ. ಆಮೇಲೆ ನೋಡಿದ್ಮೇಲೆ ನನ್ನ ತಪ್ಪು ಅಂತ ಅನ್ಸಿಲ್ಲ. ಈಗ ಗಿಲ್ಲಿ ಬಡವ ಅಂದ್ಬಿಟ್ಟು ಬರೀ ನೀನು ಬನಿ ನಿಕೊಂಡು ನಾನು ಬಡವ ಅಂತ ತೋರ್ಸ ಗೆಲ್ಲಕ್ ಬಂದಿದ್ಯಾ ಅಂತ ಇಬ್ರು ಅವಮಾನ ಮಾಡಿದ್ರು. ಅದು ಸತ್ಯನಾ? ಅದು ಸುಳ್ಳು ಸರ್. ಅವನೇನು ಅವ್ನ ಹೊಟ್ಟೆಪಾಡಿಗೆ ಅವ್ನ ಮನ್ಸಲ್ಲಿ ಏನ್ ನೋವು ಇದು ಅಂತ ಅವ್ನು ಬಂದವನೇ ಅಲ್ವಾ. ಈ ತರ ಡ್ರಾಮಾ ಆಡ್ಕೊಂಡಿರಂಗಿದ್ರೆ ಬರ್ತಿರ್ಲಿಲ್ಲ ಬಿಗ್ ಬಾಸ್ಗೆ. ಅಲ್ಲೇ ಡ್ರಾಮಾ ಆಡ್ಕೊಂಡಿರೋನು ಅಲ್ವಾ. ಅವ್ನ ಕಷ್ಟ ಇರುತ್ತೆ ತಾನೇ ಅವ್ನಿಗೆ ಬಿಗ್ ಬಾಸ್ ಬಂದಿರೋದು. ಅನ್ಯಾಯ ಧರ್ಮ ಸುದೀಪ್ ಸರ್ ಸಾರ ಕೊಡ್ತಾರೆ. ಅನ್ಯಾಯ ಧರ್ಮ ಸುದೀಪ್ ಸರ್ ಅಂದ್ರೆ ದೇವ್ರ ಅವರ ಪ್ರಕಾರ. ಈಗ ನ್ಯಾಯ ತೀರ್ಮಾನ ಕರೆಕ್ಟ್ ಆಗಿ ಕೊಡೋದು ಅಂದ್ರೆ ಅವರೇ ಕೊಡೋದು. ಮತ್ತೆ ಜೊತೆಗೆ ಇಲ್ಲಿ ಬರೀ ಕುರಿ ಮೇಯಿಸ್ಕೊಂಡು ನಾಟಕ ಆಡ್ತಾನೆ, ಕುರಿ ಮೇಯಿಸೋನು ಅಂತೆಲ್ಲ ಕೇವಲ ಕೆಟ್ಟ ಉದ್ದೇಶ, ಕೆಟ್ಟ ಮನ್ಸಿರೋರ್ಗೆ ಕೆಟ್ಟ ಉದ್ದೇಶನೇ ಕಾಡುತ್ತೆ ಸರ್ ಅಲ್ವಾ. ಒಳ್ಳೆ ಮನ್ಸಿರೋರ್ಗೆ ಒಳ್ಳೇದೇ ಕಾಣಿಸ್ತೆ. ಅದು ಯಾರಿಗೂ ಕೆಟ್ಟದು. ಕೆಟ್ಟ ಮನ್ಸಿರೋರ್ಗೆ ಒಳ್ಳೇದು ಅಂತ ಬಯಸೋರ್ಗೆ ಅದೆಲ್ಲ ಕೆಟ್ಟದ್ದು ಕೂಡ ಒಳ್ಳೇದೇ ಕಾಣಿಸ್ತೆ. ಈಗ ಗಿಲ್ಲಿ ಒಂದ್ ಆಟ ಸರಿಯಾಗಿ ಆಡ್ಲಿಲ್ಲ ಅಂತ ಹೇಳಿ ಇವತ್ತಿನ ಇದ್ರಲ್ಲಿ ತೋರ್ಸವ್ರೆ, ಅವ್ನು ವೇಸ್ಟ್, ಏನು ಪ್ರಯೋಜನ ಇಲ್ಲ ಅಂತ ಎಲ್ಲ. ನೋಡಿಲ್ಲ ಸರ್. ಅಲ್ಲ, ನೀವು ನೋಡಿಲ್ಲ, ಇವತ್ತು ರಾತ್ರಿ ನೋಡ್ತೀರಿ. ನೋಡ್ತೀವಿ, ನೋಡ್ಬಿಟ್ಟು ಹೇಳ್ತೀವಿ. ಗಿಲ್ಲಿ ಎಲ್ಲಾರ್ಗು ಟಕ್ಕರ್ ಕೊಟ್ಟು ಗೆದ್ಕ ಬರ್ತಾರ ಅಥವಾ ಏನಾದ್ರು ಸೋತೋಗ್ಬಿಡ್ತಾನ? ಅಲ್ಲಿರೋರ ಏನನ್ನ ಇದ್ ಮಾಡಿ ಪಿತೂರಿ ಮಾಡ್ಬಿಟ್ಟು ಕಳ್ಸಿದ್ರೆ ಅದ್ ಗೆಲ್ಲಕ್ ಆಗಲ್ಲ. ಏನೋ ನಮ್ಮಂಗ ಅವನು ಬಂದವನೆ ಹೊಟ್ಟೆಪಾಡಿಗೆ, ಅವನು ನಮ್ ತರ ಅವನು ಮುಂದರಿಲಿ ಅಂತ ಅವ್ರ ಉದ್ದೇಶ ಇದ್ರೆ ಅವ್ನ್ ಗೆಲ್ಕೊಂಡ್ ಬರ್ತಾನೆ, ಗೆಲ್ತಾನೆ. ಅವ್ ಫುಲ್ ಹೊಟ್ಟೆ ಕಿಚ್ಚಿರೋರು ಇದ್ರೆ ಅವ್ನ್ ಓಡಿಸ್ಬೇಕು ಅಂತ ಕೆಲವ್ರು ಕೆಟ್ಟ ಉದ್ದೇಶ ಇಟ್ಕೊಂಡ್ ಇಡ್ತಾರಲ್ಲ, ಅವ್ರು ಓಡಿಸಿದ್ರೆ ನಾವ್ ಏನ್ ಮಾಡಕ್ಕಾಗಲ್ಲ. ಈಗ ಗಿಲ್ಲಿಗೆ ಹುಡುಗಿ ಹೊಡೆದಾಗ ಯಾರೊಬ್ರು ಕೂಡ ಹತ್ರ ಬರ್ಲಿಲ್ಲ. ನಮ್ಗ ಯೋಚ್ಬಿಟ್ಟು ಪಾಪ ಅನ್ಸ್ತು. ಅವ್ನ್ ತಿರ್ಗಿಸ್ಕೊಂಡ್ ಹೊಡೆದ್ರೆ ಇವ್ರಿಗೂ ಅಲ್ಲ, ಗಿಲ್ಲಿಗೆ ಹೊಡೆದಾಗ ರಕ್ಷಿತಾ ಒಬ್ಳು ಬಿಟ್ರೆ ಇನ್ನು ಉಳಿದವರೆಲ್ಲ ದೂರದೆಲ್ಲ ನಿಂತ್ಕೊಂಡು ನೋಡ್ತಿದ್ರು. ಯಾರು ಹತ್ರ ಬಂದಲ್ಲಿ ಯಾವ ಕಾರಣಕ್ಕೆ ಬರ್ಲಿಲ್ಲ ಅವರೆಲ್ಲರೂ. ಅದೇ ಹೋಗ್ಬಿಟ್ರೆ ಈಗ ನಮ್ಮನ್ನು ಬಿಗ್ ಬಾಸ್ ಇಂದ ಹೊರಗಡೆ ತಳ್ಬಿಡ್ತಾರಲ್ಲ, ನಾವ್ ಸಪೋರ್ಟ್ ಹೋಗಿ ನಿಂತ್ಕೊಂಡ್ರೆ ಅಂತ ಏನೋ ಬಂದಿಲ್ಲ ಅನ್ಸುತ್ತೆ ಅವ್ರು. ಅಲ್ಲ, ತಪ್ಪು ತಾನೇ ಹೊಡೆದಿದ್ದು. ತಪ್ಪು ಸರ್. ಬಿಗ್ ಬಾಸ್ ಏನನ್ನ ತಪ್ಪು ಮಾಡಿದ್ರೆ ಸರ್ ಸುದೀಪ್ ಸರ್ ಇದ್ರು ಹೇಳ್ಬೇಕಾಗಿತ್ತು, ಬಿಗ್ ಬಾಸ್ ಅವ್ರಿಗೆ ಹೇಳ್ಬೇಕಾಯ್ತು. ಸಡನ್ ಆಗಿ ಹುಡುಗಿ ಹೊಡೆದಿದ್ದು ತಪ್ಪೇ. ಅದು ಅಹಂಕಾರದವಳು, ಹೊಡೆದವಳು. ಹೌದು ಸರ್. ಈಗ ನಿಮ್ಗೆ ಏನಾದ್ರು ಬಿಗ್ ಬಾಸ್ ಹೋಗೋ ಅವಕಾಶ ಸಿಕ್ಕರು ಹೋಗ್ತೀರಾ? ಸರ್ ನಮಗ್ ಕೆಲಸ ಆಗುತ್ತೆ ಸರ್, ಕೆಲಸ ಇದೆಯಾ? ಸ್ಕೂಲ್ ಯಾರು ಸರ್ ಹೋಗೋದು? ಅಲ್ಲ, ಮಲ್ಲಮ್ಮನೆ ಹೋಗಳ ನಿಮ್ಗೆ ಬಿಗ್ ಬಾಸ್ ಹೋದ್ರೆ 50 ಲಕ್ಷ ಗೆಲ್ಬಹುದು, ಸ್ಕೂಲ್ ವ್ಯಾನ್ ಓಡಿಸ್ತೀವಿ ಅಂತಿರಲ್ಲ ನೀವು. ನಾವು ಅದದ್ದು ಆಸೆ ಇಲ್ಲ ಸರ್, ನಮ್ಗೆ ಅದ್ರ ಆಸೆ ಇಲ್ಲ. ಬಡವ ನಮ್ಗೆ ಎಷ್ಟು ಕೊಟ್ಟವನು ಅಷ್ಟೇ ಸರ್. ಬಡವ ನಿಮ್ ಮಡದಂಗಿರುವಂತೀರಿ. ಒಳ್ಳೇದು ಅಲ್ವಾ. ಬೇಡ, ನಾವ್ ಒತ್ತಿ ಆಸ್ತಿ ತುದಿಗ್ ಹೋಗೋದ್ ಬೇಡ, ಇದ್ದಿದ್ರಲ್ಲೇ ಬದುಕ್ಬೇಕು. ಗಿಲ್ಲಿ ಇದೇ ತರದಿಂದಾನೆ ಫೇಮಸ್ ಅಲ್ವಾ, ಹೌದು ಸರ್. ಅದಕ್ಕೆ ನಿಮ್ಗೆ ಗಿಲ್ಲಿ ಇಷ್ಟ ಆಗ್ತದೆ. ಆಯ್ತು, ಒಳ್ಳೇದಾಗ. ಥ್ಯಾಂಕ್ಸ್ ಸರ್.